ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿ ಪಿ ಕೃಷ್ಣೇಗೌಡ ಕೆಂಗೇರಿ ಈ ಸರ್ದು ಹುಟ್ಟುಹಬ್ಬ. ನಾನು ಫಸ್ಟ್ ಚಾನಲ್ ಮಾಡಿದ್ನಲ್ಲ, ಆವತ್ತಿಂದ ನನಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ನನಗೆ ಇಷ್ಟು ದಿನದಿಂದ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಇವತ್ತು ನಿಮ್ಮದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ದೇವ್ರು ನಿಮಗೆ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ವಿಶು ಹ್ಯಾಪಿ ಬರ್ತ್ಡೇ ಸರ್. ಇವಾಗ ನೀವು ಕೆಲ್ಸಕ್ಕೆ ಹೋಗ್ಲೇಬೇಕಾ? ಹಾಂ, ನನಗೂ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ. ನಿನ್ನ ಮುದ್ದಾದ ಮುಖ ನೋಡ್ಕೊತ ಮನೆಯಲ್ಲೇ ಇದ್ಬಿಡ್ಬೇಕು ಅಂತ ಆಸೆ ನನಗೆ. ಓಹೋ, ನಮ್ಮ ಮುಖಗಳೆಲ್ಲ ಕಳ್ತೋಗ್ಬಿಟ್ಟವೆ. ಹೆಂಗೆ ಹೇಳ್ತಾನೆ ನೋಡು. ಮತ್ತೆ ಮನೇಲಿ ಆರಾಮಾಗಿರ್ಬೋದಲ್ಲ? ಏನು ಮಾಡೋದು, ಯಾರಾದರೂ ಒಬ್ರು ಇದ್ದರೆ ಅಲ್ಲಿ ಕೆಲಸದವ್ರು ಕೆಲಸ ಮಾಡೋದು, ಇಲ್ಲಾಂತಂದರೆ ಅಲ್ಲಿ ಕೆಲಸ ಮಾಡಲ್ಲ. ಅದಕ್ಕೆ ಯಾರಾದರೂ ಒಬ್ರು ಹೋಗ್ತಾ ಇರಬೇಕು. ಇಷ್ಟೊತ್ತು ಅಜ್ಜಯ್ ಇದ್ದ, ಇವಾಗ ನಾನು ಹೋಗ್ತೀನಿ. ಅದು ಹನಿಮೂನ್ಗೆ ಎಲ್ಲಿಗೆ ಹೋಗೋಣ? ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಹೋಗೋಣ. ಕೆನಡಾಗೆ ಹೋಗೋಣ. ನಿಮ್ಮ ತಮ್ಮ ಅಲ್ಲೇ ಇರೋದು ಅಂತ ಹೇಳಿದಲ್ಲ. ಹಾಂ, ಅಯ್ಯೋ ಬೇಡ, ಇನ್ನೊಂದ್ಸರಿ ಯಾವಾಗಲಾದ್ರೂ ಹೋಗೋಣ. ಇವಾಗ ಎಲ್ಲಾದರೂ ಮಲೇಷ್ಯಾಗೋ ಅಥವಾ ದುಬೈಗೋ ಹೋಗೋಣ. ಸುತ್ತಾಡ್ಕೊಂಡು ಬರೋಣ. ಆಯ್ತು, ದುಬೈಗ? ಅಲ್ಲಿ ಬಂಗಾರದ ರೇಟ್ ಕಡಿಮೆ ಅಂತೆ. ಹೋಗೋಣ. ಯಾವತ್ತು ಹೋಗೋಣ? ನಾಳೆನೇ ಹೋಗೋಣ ಬಿಡು. ಬರಲಾ? ಅಯ್ಯೋ ಬನ್ನಿ, ಪರವಾಗಿಲ್ಲ. ನಾನು ಓಟ್ ಬರ್ತೀನಿ, ಆಯಿತಾ? ಸರಿ ಆಯಿತು. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ನಾನು ನಗ್ನಗ್ತಾ ಇರಬೇಕು ಅಂತಂದರೆ ನೀನು ನನ್ನ ಇಬ್ಬರು ಮಕ್ಕಳನ್ನ ಖುಷಿಯಾಗಿ ನೋಡ್ಕೊಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳು ಅಂತ ಇನ್ನೂ ಚೆನ್ನಾಗಿ ನೋಡ್ಕೊತೀನಿ, ಆಯಿತಾ? ನೀವು ನೋಡ್ತಾ ಇರ್ರಿ ಬೇಕಾದರೆ. ನೋಡ್ತೀನಿ ಯಾವ ಥರ ನೋಡ್ಕೊತೀಯ ಅಂತ. ಏನ್ರಿ ಅವಳ ಹತ್ರ ನಿಂತ್ಕೊಂಡು ಗುಸ್ಗುಸು ಅಂತ ಇರೋದು ನೀವು? ನೀವೇನು ಹೊಸ್ದಾಗಿ ಮದುವೆ ಆಗಿದ್ದೀರಾ? ಹನಿಮೂನ್ಗೆ ಹೋಗಕ್ಕೆ ಏನು ಹನಿಮೂನ್ ಗಿರಿಮೂನು ಅಂತ ಇದ್ದೀರಾ? ಹಾಂ, ಅದೇನು ಸವಿತಾ, ಗೊತ್ತಾಗಲ್ವಾ? ಗಂಡ ಹೆಂಡ್ತಿ ಇರೋ ರೂಮಲ್ಲಿ ಕೇಳ್ಕೊಂಡು ಒಳಗಡೆ ಬರಬೇಕು ಅಂತ ಏನು ಹಿಂಗೆ ನುಗ್ತಾ ಇದೆಯಾ? ಗಂಡ ಹೆಂಡ್ತಿ ಏನೋ ಖುಷಿಯಾಗಿ ಏನೋ ಮಾತಾಡ್ತಾ ಇರ್ತೀವಿ, ಏನು ಹಂಗೆ ನುಗ್ತಾ ಇದೀವಿ? ಒಳ್ಳೆ ದನ ನುಗ್ದಂಗೆ. ಓಹೋ, ನಾನು ನಿಮಗೆ ದನದ ಥರ ಕಾಣಿಸ್ತಾ ಇದ್ದೀನಾ? ಮತ್ತೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಬಾಗಿಲು ಹೊಡೆದು ಒಳಗಡೆ ಬರಬೇಕು ಅನ್ನೋ ಗೊತ್ತಾಗಲ್ವಾ? ಹೊಸ್ದಾಗಿ ಮದುವೆ ಆಗಿರೋರು ಏನೋ ಮಾತಾಡ್ತಾ ಇರ್ತಾರಂತ. ಏನು ಹಂಗೆ ನುಗ್ಗೋದು ಒಳಗಡೆ? ಏಯ್, ಇದು ನಂದು ರೂಮು, ನಿಂದೆಲ್ಲ ರೂಮು. ಹೋಗಿ ನೀನು ಆಚೆ. ನಾನು ನನ್ನ ಗಂಡ ನನ್ನ ಮಕ್ಳಿರೋದು ರೂಮ್ ಇದು. ನಿನ್ನ ರೂಮ್ ಎಲ್ಲೈತೆ? ಹೋಗಲ್ಲಿ ಹುಡ್ಕೋಗು. ಬಂದ್ಬಿಟ್ಟು ಅವಳಿಗೆ ದೊಡ್ಡದಾಗಿ ನನಗೆ ಬುದ್ಧಿ ಹೇಳಕ್ಕೆ. ನಡಿ ಆಚೆ. ಸವಿತಾ, ಬಾಯಿ ಮುಚ್ಕೊಂಡಿರೋ. ಏನು ನಿಂದು ಅತಿ ಆಯಿತು? ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಪಲ್ವಿನ, ಆಚೆ ಹಾಕಕ್ಕಲ್ಲ. ರೀ, ಯಾಕ್ರಿ ನನ್ನ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ? ಏಯ್, ಗಂಡ ಅಂತೀರೋ ಮಾತಾಡ್ತಾ ಇದ್ವಲ್ಲ, ನಿಂಗೇನು ಕೆಲಸ? ನಡಿ ಆಚೆ. ಏಯ್, ನಿನ್ಗೊಬ್ಬನಿಗೆ ಅಲ್ಲ ಗಂಡ, ನನಗೂ ಗಂಡನೇ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಏನೇ ನನ್ನ ಗಂಡನ ಹತ್ರ ನಿಂದು ಮಾತು? ನಡಿಯ ಇಲ್ಲಿಂದ. ಗಂಡ ಮಕ್ಕಳು ಬೇಡ ಅಂತ ಬಿಟ್ಟು ಹೋಗಿದ್ದಲ್ಲ, ತಿರ್ಗಾಯಕ್ಕೆ ಬಂದಿರೋದು? ಏನಕ್ಕೆ ಬಂದಿರೋದು ನೀನು? ವಿಜಯ್, ನೀವು ಹೇಳಿದ್ರಲ್ಲ ಅವತ್ತು, ಇನ್ನು ಅವಳು ಬರಲ್ಲ, ನಮಗೇನೋ ಅವಳದು ತೊಂದರೆ ಇಲ್ಲ ಅಂತ. ಇದೇನು ಇವಳು ಪದೇ ಬಂದು ಹಿಂಗೆ ತೊಂದರೆ ಕೊಡ್ತಾವಳಲ್ಲ ನನಗೆ? ಅವತ್ತು ಹೇಳಿದ್ರಿ ತಾನೇ ಇವಳಿನ್ ಬರಲ್ಲ ಅಂತ? ಅಯ್ಯೋ ಪಲ್ವಿ, ಎಲ್ಲ ಬಿಟ್ಟು ಹೋಗಿದ್ಲು, ನನಗೆ ಯಾವುದು ಬೇಡ ಅಂತ. ಮಕ್ಕಳು ಮನೆ ಎಲ್ಲನೂ ತಿರ್ಗಾ ಮತ್ತೆ ಬಂದು ಒಕ್ಕಿಸ್ಕೊಂಡವಳು. ಅದಕ್ಕೆ ನಾನೇನು ಮಾಡಲಿ? ನನ್ನ ಮನೆಗೆ ನಾನು ಬರ್ತೀರಿ, ಇನ್ಯಾರ ಮನೆಗೆ ಹೋಗ್ಬೇಕು? ಇನ್ಯಾರ ಮನೆಗೆ ಹೋಗ್ಬೇಕು? ಯಾವುದೇ ನಿನ್ನ ಮನೆ? ಯಾವ್ದು ನಿನ್ನ ಮನೆ? ಓಹೋ, ಇವತ್ತು ಬಂದ್ಬಿಡ್ತೇನೋ ನಿನ್ನ ಮನೆ ಅಂತ. ಮನೆ ಬೇಡ, ಗಂಡ ಬೇಡ, ಮಕ್ಕಳು ಬೇಡ ಅಂತ ಹೋಗಿದ್ದಲ್ಲ, ತಿರ್ಗಾ ಏನಕ್ಕೆ ಬಂದಿರೋದು ನೀನು? ನಡಿ ಆಚೆ. ನಾನು ನಿನ್ನ ಒದ್ದು ಹಾಕ್ಬೇಕಾಗಿತ್ತು, ಒಳಗೆ ಸೇರಿಸ್ಕೊಳ್ಳಲ್ಲ. ನಂದೇ ತಪ್ಪು. ಪಲ್ವಿ, ನನ್ನ ಕೆಲ್ಸಕ್ಕೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ಇನ್ನು ಆಫೀಸ್ ಹತ್ರ ಹೋಗಿ ಅಲ್ಲಿ ಹೋಗ್ಬೇಕು. ಸರಿ ವಿಜಯ್, ನೀವು ಹೋಗ್ಬಿಟ್ಟು ಬನ್ನಿ, ಆಯಿತಾ? ಇಲ್ಲಿ ನಡೆದಿರೋ ವಿಷಯ ಏನೋ ಮನಸ್ಸಿಗೆ ಹಾಕ್ಕೊಂಬೇಡಿ. ನೀವು ಖುಷಿಯಾಗಿರಿ. ಮನೆಯ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದನ್ನೆಲ್ಲ ತಲೆಗೆ ಹಾಕ್ಕೊಂಬೇಡಿ ನೀವು. ಅಯ್ಯೋ, ಇದು ಮಾಮೂಲಿ ಇದ್ದಿದ್ದೆ ಪಲ್ವಿ, ಮಾಮೂಲಿ ಇದ್ದಿದ್ದೆ ನನಗೆ. ಬಾಯ್, ಸರಿ ಓಡ್ತೀನಿ ನಾನು. ಅಲ್ಲ, ಎಷ್ಟು ದುರಂಕಾರ ಇವಳಿಗೆ! ಎಷ್ಟು ದುರಂಕಾರ ಇರಬೇಕು? ನನ್ನ ಮನೆಗೆ ಬಂದು ನನ್ನನ್ನೇ ಹಾಚ್ಕೋಗ್ತೀನಿ ಅಂತ ಹೇಳಲ್ಲ ಇವಳು. ಬಮ್ಮ ಜನ. ಏಯ್ ಜನ, ಟಿಫನ್ ಮಾಡಿಲ್ಲ, ಏನಿಲ್ಲ, ಹಂಗೆ ಹೋಗ್ತಾ ಇದೆಯಲ್ಲೇ? ಆಯ್ತು, ಟಿಫನ್ ಮಾಡಿದ್ದಾಯ್ತು. ಪಲ್ವಿ ಆಂಟಿ ಟಿಫನ್ ಮಾಡಿಸಿದ್ರು ನನಗೆ, ನಾನು ಹೋಗ್ಬೇಕು. ನಾನು ಮಾಡಿಸಿನ ಬಾರಿ, ಅವಳ ಕೈಲಕ್ಕೆ ತಿಂದಿದ್ದು ನೀನು? ನಾನಿಲ್ಲ ನಿಮ್ಮಮ್ಮ. ಅಯ್ಯೋ, ಫೈಲೇ ಮಾಡ್ತಾರಲಿಲ್ಲ. ಪಲ್ವಿ ಅತ್ತಿಗೆ, ಅಲ್ಲಿ ನನ್ನ ಫೈಲ್ ಇದೆ, ತಗೊಂಬನ್ರಿ. ಹಿಂದೆ ಸಿಂಚು, ನಾನು ನಿಮಗೆಲ್ಲ ಹೇಳಿದ್ದು ಪಲ್ವಿ ಅತ್ತಿಗೆಗೆ. ನಾನು ನಿನ್ನ ಅತ್ತಿಗೆನೇ ತಾನೆ? ಸಿಂಚು ಅಲ್ಲಿಲ್ಲ, ಇವ್ರ ಕೈಯಲ್ಲಿ ಇದೆಯಲ್ಲ, ಅಲ್ಲೆಲ್ಲಿರುತ್ತೆ. ಹಿಂದೆ ಸಿಂಚು, ಅಲ್ಲ ಸಿಂಚು, ನೀನೇ ಒಬ್ರಿಗೆ ನ್ಯಾಯ ಕೊಡ್ಸೋಳಾಗೆ ನನಗೆ ಅನ್ಯಾಯ ಮಾಡ್ತಾ ಇದೆಯಲ್ಲ, ಇದೆಲ್ಲ ಸರಿನಾ? ಮಾತಾಡಿ ಸಿಂಚು, ನೀನೇ 4 ಜನಕ್ಕೆ ನ್ಯಾಯ ಕೊಡ್ಸೋಳು. ನಿನ್ನ ಮನೆಯಲ್ಲೇ ಅನ್ಯಾಯ ನಡೀತಾ ಇತ್ತಲ್ಲ, ಅದ್ರ ವಿರುದ್ಧ ನೀನೇನು ಮಾತಾಡ್ತಾ ಇಲ್ಲಲ್ಲ, ಯಾಕೆ? ಅದೇನೋ ಹೇಳ್ತಾರಲ್ಲ, ಇತ್ಲಿ ಗಿಡ ಮದ್ದಲ್ಲ ಅಂತ. ನಿಮ್ಮನ್ನು ಎಷ್ಟು ಸತಿ ಕ್ಷಮಿಸೋದು? ಎಷ್ಟು ಸತಿ? ನೀವು ಮಾಡ್ತಾ ಇರೋ ಕೆಲಸ ಆದ್ರೂ ಏನು? ಪದೇ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಇದೇನು ಮನೆ ಅಂದ್ಕೊಂಡಿದ್ದೀರಾ ಅಥವಾ ಬೇರೆ ಇನ್ನೇನಾದರೂ ಅಂದ್ಕೊಂಡಿದ್ದೀರಾ ನೀವು? ನಿಮ್ಮ ಇಷ್ಟ, ನೀವೇನಾದರೂ ಮಾಡ್ಕೊಳ್ಳಿ. ಅಪ್ಪು, ಬಂದೆ. ಏಯ್, ನೀನೇನೆ ನನ್ನ ಮಗುನ ಎತ್ಕೊಳೋದು? ಬಂದೆ ಅಂತ ಇದೆಯಾ? ಕೊಡಿಲಿ ಮಗುನ. ಈ ಮಗುನ ನನ್ನ ಜವಾಬ್ದಾರಿ ವಹಿಸಿರೋದು ಮನೆ ಎಲ್ಲರೂ. ನೀನೇ ಕೆತ್ಕೊತಾ ಇದೆಯಾ? ಕೊಡಿಲಿ ಮಗುನ, ಸುಮ್ಮನೆ ನನ್ನ ಕೈಲಿ ಒದ್ದೆ ತಿನ್ಬೇಡ. ಏನು, ನನ್ನನ್ನೇ ಹೊಡೆಯೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು? ಬಿಡು ಮಗುನ.
ನಾನು ಚೆನ್ನಾಗಿರೋ ಸಂಸಾರಕ್ಕೆ ಕಾಕಿ ನುಗ್ದು ನಿಂತ್ಬಿಟ್ಟಿದ್ಯಲ್ಲ, ಏನೋ ಬಂದಿರೋ ನಿಂಕ. ಹೋಗಿ ಇಲ್ಲಿಂದ ಫಸ್ಟ್ ಮನೆ ಬಿಟ್ಟು ಆಚೆ. ಕೊಡ ಇಲ್ಲಿ, ಮಗುನ ಅಳ್ತೈತೆ. ಏಯ್, ನನ್ನ ಮಗು ನನ್ನ ಇಷ್ಟ, ನೀನು ಅವಳೆ ಕೇಳಕ್ಕೆ ಹೋಗಿ ಬಾಯ್ ಮುಚ್ಕೊಂಡು. ಅಪ್ಪು ಅಪ್ಪು ಬಮ್ಮ, ಬಾಯಿ ನನ್ನ ಹತ್ರಕ್ಕೆ. ಅಪ್ಪು ಯಾಕಮ್ಮ ಅಳ್ತಾ ಇರೋದು ನೀನು? ಬಾ ಬಜ್ಜಿ ಕುಡಿಸ್ತೀನಿ ಬಮ್ಮ. ನೀನು ಅವಳೆ ನನ್ನ ಮಗು ಗಾಳಿ ಕುಡ್ಸಕ್ಕೆ, ನೀನು ಅವಳಂತ ಏನಮ್ಮ ಪಲ್ವಿ ಇದು ಗಲಾಟೆ? ಅಖಿಲಮ್ಮ, ಅಪ್ಪು ಅಳ್ತಾ ಇದ್ರು ಹಂಗೆ ಸುಮ್ಮನೆ ಅವಳು. ಅಖಿಲಮ್ಮ ಎತ್ಕೊಳಗೆ ಹಾಲು ಕುಡಿಸ್ಬೇಕು ತಾನೆ, ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ? ಅದೇ ಅಖಿಲಮ್ಮ, ನೋಡ್ರಿ ಕೊಡು ಅಂತಂದ್ರೆ ಕೊಡ್ತಾ ಇಲ್ಲ. ಅಪ್ಪು ಅಳ್ಬಾರ್ದು, ಸುಮ್ಮನೆ ಇರು ಮಗನೆ. ಯಾಕೆ ಹೇಳ್ತಾ ಇರೋದು ನೀನು? ಅಲ್ವಿ ಹಿಂದಮ್ಮ, ಈ ಸರ ನಿಂಕಂತ ನಮ್ಮತ್ತೆ ನನಗೆ ಕೊಟ್ಟಿದ್ಲು, ನಾನು ನಿನಗೆ ಕೊಡ್ತಾ ಇದ್ದೀನಿ. ಓ, ಕಾಸಿನ ಸರ ಅಖಿಲಮ್ಮ? ಹೌದಮ್ಮ, ನಮ್ಮತ್ತೆ ನನಗೆ ಕೊಟ್ಟಿದ್ಲು, ನಾನು ನಿನ್ಗೆ ಕೊಡ್ತಾ ಇದ್ದೀನಿ. ನನಗೆ ಕಾಸಿನ ಸರ ಅಂದರೆ ತುಂಬ ಇಷ್ಟ ಅಖಿಲಮ್ಮ, ಅದಕ್ಕೆ ತಗೋ. ಮನೆ ದೊಡ್ಡ ಸೊಸೆ ನೀನು, ಹಾಕಮ್ಮ ಕತ್ತಿಗೆ. ಇದೇನು ಅಖಿಲಮ್ಮ ಹಿಂಗೆ ಹೇಳ್ತಾ ಇದ್ದೀರಾ? ನಾನಲ್ಲ ಮನೆ ದೊಡ್ಡ ಸೊಸೆ. ಅಷ್ಟು ವರ್ಷದಿಂದ ಇಲ್ದಿದ್ದು ಕಾಸಿನ ಸರ ಇವಾಗ ಹೆಂಗೆ ಬಂತು ಅಖಿಲಮ್ಮ? ನಿಮ್ಮ ಮದುವೆ ಆಗಿ ಹತ್ತತ್ರ 3 ವರ್ಷ 4 ವರ್ಷ ಆಯ್ತಮ್ಮ. ನಿಮ್ಮ ನಡವಳಿಕೆ ನೋಡಿ ನಾನು ಕಾಸಿನ ಸರ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಹಿಂಗಾಡ್ತಾ ಇದೆಯಾ? ಇದು ಕಾಸಿನ ಸರ ಪಲ್ಲವಿಗೆ ಸೇರ್ಬೇಕಾಗಿರೋದು. ಯಾಕೆ ಅಖಿಲಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದೆ ಅಂತ ಎಲ್ಲರೂ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಒಂದ್ಸರಿ ರೂಮಲ್ಲಿ ಹೋಗಿ ಕೂತ್ಕೊಂಡು ಆಲೋಚನೆ ಮಾಡು. ನಾನೇನು ತಪ್ಪು ಮಾಡಿದೆ, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾವ್ರೆ ಅಂತ. ಅವಾಗಾದ್ರೂ ಗೊತ್ತಾಗೈತೇನೋ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಅಖಿಲಮ್ಮ. ಇರಲಿ ನಮ್ಮ, ಏನೋ ನನ್ನ ಸಂಸಾರ ಖುಷಿಯಾಗಿರಲಿ ಅಂತ ನನ್ನ ಆಸೆ. ನೋಡಿದ್ರೆ ಹಿಂಗೆಲ್ಲ ಮಾಡ್ತಾರೆ, ಏನು ಮಾಡೋದು ಏನಮ್ಮ. ಹೋಗಮ್ಮ ಹೋಗು, ಅದೇನು ಕೆಲಸ ನೋಡೋಗಮ್ಮ. ಸರಿ ಅಖಿಲಮ್ಮ, ಆಯಿತು. ಅಲ್ಲ, ನಮ್ಮ ಸವಿತಕ್ಕೆ ಇಷ್ಟೆಲ್ಲ ಮಾಡಿದ್ರು ದುರಂಕಾರ ಅನಿಗ್ಲಿಲ್ಲಲ್ಲ. ಏನು ಮಾಡೋದು ಈ ಹುಡುಗಿನ? ಅಯ್ಯೋ, ಒಳ್ಳೆ ಹುಡುಗಿ ಆದ್ಲಲ್ಲಪ್ಪ. ಇನ್ನೂ ಹೆಂಗೆ ಬುದ್ಧಿ ಕಲಿಸ್ಬೇಕು ಇವಳ್ಕ? ಮೇಡಮ್ ಮೇಡಮ್, ಯಾರಮ್ಮ ನೀನು? ಸಿಂಚನಾ ಮೇಡಮ್ಮು ಬೇಕಾಗಿತ್ತು ಮೇಡಮ್. ಅವಳು ಯಾವುದು ನನ್ನ ಟೇಷನ್ಗೆ ಹೋದ್ಲಲ್ಲ? ಸಿಂಚನಾ ಮೇಡಮ್ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಮೇಡಮ್ ಏನೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಅದಕ್ಕೆ ಮನೆ ಹತ್ರ ಬಂದು ಪರ್ಸ್ನಲ್ಲಾಗಿ ರಿಕ್ವೆಸ್ಟ್ ಆದರೂ ಮಾಡ್ಕೊಳ್ಳೋಣ ಅಂತ ಬಂದೆ. ಸಿಂಚನಾ ಮೇಡಮ್ ಹಂಗಾದ್ರೆ ಟೇಷನ್ಗೆ ಹೊರಟ್ಬಿಟ್ರಾ? ಹ್ಞೂನಮ್ಮ, ಓದ್ಲು ಟೇಷನ್ಗೆ, ಆವಾಗೇ ಓದ್ಲು ಅವಳು. ಸರಿ ಆಯಿತು, ನಾನು ಟೇಷನ್ ಹತ್ರನೇ ಹೋಗ್ತೀನಿ. ಹೌದಾ? ನೀನು ಸ್ವಲ್ಪ ಬರೋಂಗಿದ್ರೆ ಬೆಳಗ್ಗೆನೇ ಬರಬೇಕಮ್ಮ. ಅವಳು ಬೇಗನೆ ಹೊರಟ್ಬಿಡ್ತಾಳೆ. ನೀನೇನಾದರೂ ಮಾತಾಡಬೇಕು ಅನ್ನೋಂಗಿದ್ರೆ ಬೆಳಗ್ಗೆ ಒಂದು 8 ಗಂಟೆ ಅನ್ನೋಂಗೆ ಬಂದರೆ ಮನೆಗೆ ಸಿಗ್ತಾಳೆ. ಏನಮ್ಮ, ಏನು ವಿಷಯ, ಏನು ಕಂಪ್ಲೇಂಟು? ನಿಂಗೆ ಮದುವೆ ಆಗಿದೆಯಾ? ಇಲ್ಲ ಆಂಟಿ, ನನಗೆ ಮದುವೆ ಆಗಿಲ್ಲ. ಈ ನಡುವೆ ಒಂದು 5-6 ದಿವಸ ಆಯಿತು ನಮ್ಮ ಅಣ್ಣ ತೀರ್ಕೊಂಡ್ರು. ಅದೇನೋ ಅನುಮಾನ ನನಗೆ, ಅದಕ್ಕೆ ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಅವರೇನೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಓ ಹೌದಾ? ಏನಾಗಿತ್ತಮ್ಮ ನಿಮ್ಮ ಅಣ್ಣನಿಗೆ? ನಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ಅದು ಏನು ಆಕ್ಸಿಡೆಂಟ್ ಅಲ್ಲ ಅನಿಸ್ತೈತೆ ನನಗೆ. ಏನೋ ಅನುಮಾನ, ಯಾರಾದರೂ ಏನಾದರೂ ಮಾಡಿದ್ರೇನೋ ಅಂತ. ಅದಕ್ಕೆ ಸಿಂಚನಾ ಮೇಡಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರೇನು ಮಾತಾಡ್ತಾನೆ ಇಲ್ಲ ಅದ್ರ ಬಗ್ಗೆ. ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಂತಂದ್ರೆ ಬೆಳಗ್ಗೆನೇ ಬರಬೇಕಮ್ಮ. ನೀನು ಒಂದು 8 ಗಂಟೆ ನನಗೆ ಸಿಗ್ತಾಳೆ ಅವಳು, ಮಾತಾಡ್ಬೋದಾಗಿತ್ತಲ್ಲ. ಇವಾಗ ಟೇಷನ್ಗೆ ಹೋಗಿದ್ದಾಳೆ, ಅಲ್ಲೇ ಹೋಗಿ ಮಾತಾಡೋಗಮ್ಮ. ಏನು ಮೇಡಮ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯಿತು, ಏನೋ ನೀವು ಆಕ್ಷನ್ ತಗೊಂಡಿಲ್ಲ ಅಂತ ಕೇಳೋಗು, ಹೇಳ್ತಾಳೆ ಅವಳು. ಇದು ಕೊಲೆ ಅಂತ ನೀನು ಹೆಂಗೆ ಅನುಮಾನ ಬರ್ತೈತೆ? ನನಗೆ ಅನುಮಾನನೇ ಆಂಟಿ, ಅದಕ್ಕೆ. ಹೌದಾ? ನಿಮ್ಮ ಅಣ್ಣಂಗೆ ಮದುವೆ ಆಗೈತಾ? ಹ್ಞೂ ಆಂಟಿ, ಮದುವೆ ಆಗೈತೆ. ಹೌದಾ? ಸರಿ ನಮ್ಮ, ಆಯಿತು. ಹೋಗಮ್ಮ, ಟೇಷನ್ ಹತ್ರ ಹೋಗು. ಮಲಗಿಸ್ತಾ ಮಗುನಾ? ಹ್ಞೂ ಅಖಿಲಮ್ಮ, ಮಲಗಿಸ್ತೆ. ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಬದುಕಿರೋದ್ರಿಂದ ನಿಮಗೆಲ್ಲ ತೊಂದರೆ ಅಲ್ಲ, ಅದಕ್ಕೆ ಎಲ್ಲಾದರೂ ದೂರ ಹೋಗಿ ಸತ್ತೋಗ್ಬಿಡ್ತೀನಿ. ಆ ಕೆಲಸ ಮಾಡು ಫಸ್ಟು. ನಾವೆಲ್ಲ ನೆಮ್ಮದಿಯಾಗನೇ ಇರ್ತೀರಿ, ನಿನ್ನಿಂದ ಮನೆ ನೆಮ್ಮದಿ ಎಲ್ಲ ಹಾಳಾಯಿತು. ಯಾಕಾಗಿಲ್ಲಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಸತ್ತೋದ್ರೆ ನೀವೆಲ್ಲ ಖುಷಿಯಾಗಿರ್ತೀರಾ? ನಾನೇನು ತಪ್ಪು ಮಾಡಿದೆ ಅಂತ ನಂಗೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದೀರಾ? ಏನೋ ಅಜಯರು ಬುದ್ಧಿ ಕಲಿತಾರೇನೋ ಅಂತ ಹಿಂಗೆಲ್ಲ ಮಾಡಿದೆ. ಅದಕ್ಕೆ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅಖಿಲಮ್ಮ. ಅಜಯ್ ನೀನೇನು ಬುದ್ಧಿ ಕಲಿಸ್ತೀಯಾ? ನಾವಿದ್ದೀರಲ್ಲ, ನಾವು ಕಲಿಸ್ತೀರಿ ಬುದ್ಧಿ. ನಿನ್ನ ಪಾಡಿಗೆ ನಿನ್ನ ಮನೆಯೊಳಗಿರೋ ಕವಿತಾ ಇಲ್ಲ ಇವಾಗ? ಕವಿತಾ ಇಲ್ಲ, ಸಿಂಚು ಇಲ್ಲ. ನೀನು ಸುಮ್ಮನೆ ಇರಬೇಕು ನಿನ್ನ ಪಾಡಿಗೆ ನೀನು. ಎಲ್ಲ ಜವಾಬ್ದಾರಿ ನೀನೇ ತಗೊಂಬಿಡು. ನಾವೆಲ್ಲ ಏನಕ್ಕಿರೋದು? ಎಲ್ಲಾರ ದೇಶ ಅಂತ ಹೊರಟೋತೀರಿ ನಾವು. ಮಕ್ಕಳು ಮಕ್ಕಳಂಗೆ ಮುದ್ದಾಗಿರ್ಬೇಕು, ಎಷ್ಟಾದರೂ ತಲೆ ಬಿಸಿರಬಾರ್ದು. ಆಯ್ತು ಅಖಿಲಮ್ಮ, ನನ್ನ ತಪ್ಪಾಯ್ತು. ನನ್ನ ಪ್ರಾಣ ಇರೋವರೆಗೂ ಇನ್ನಿಂಥ ಕೆಲಸ ಮಾಡಲ್ಲ ಅಖಿಲಮ್ಮ. ನಾನು ಇಂಥ ಕೆಲಸ ಮಾಡಲ್ಲ. ನನಗೆ ಕ್ಷಮಿಸ್ಬಿಟ್ರಿ ಅಖಿಲಮ್ಮ, ಇದೊಂದೇ ಒಂದು ಅವಕಾಶ ಕೊಟ್ರಿ. ನಾನು ತಪ್ಪಾಯ್ತು ಅಖಿಲಮ್ಮ, ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ನಾನು.
ಮನೇಲೂ ಇದೇ ರಾಗ ಅಲ್ಲ, ನಿಂದು ಯಾವಾಗಲೂ ಇದೇ ರಾಗ ಇದೇ ತಾಳ. ಹಾಂ, ಮನೇಲೂ ಹಿಂಗೆ ಹೇಳ್ದೆ ಇಂಥ ತಪ್ಪು ಮಾಡಲ್ಲ ಅಂತ, ತಿರ್ಗಾ ಮಕ್ಕಳನ್ನ ಬಿಟ್ಟೋದೆ. ಏನಿದು ನಿಂದು? ಹಾಂ, ಏನಾದರೂ ಮಾಡ್ಕೋಗಮ್ಮ. ಏನಾದ್ರು ಮಾತಾಡಂಗಿದ್ರೆ ನಿನ್ನ ಗಂಡ ಹತ್ರ ಮಾತಾಡ್ಕೊ. ನಾನು ಮಾತ್ರ ನಿನ್ನ ಜವಾಬ್ದಾರಿ ತಗೊಳಲ್ಲಮ್ಮ. ಮನೆ ಹಂಗೆ ಎಲ್ಲ ಸರೋದ್ಲು, ಇನ್ನೇನು ಬಿಡು ಅಂತ ನಾನು ಮನೆಗೆ ಸೇರಿಸ್ಕೊಂಡೆ. ತಿರ್ಗಾ ನನಗೆ ಬೆಲೆ ಇಲ್ದಂಗೆ ಮಾಡ್ದೆ ಎಲ್ಲರ ಮುಂದೆನು. ಇವಾಗ ನನ್ನನ್ನು ಕೇಳ್ತಾರೆ, ಆವತ್ತೇ ನೀನು ಈ ಕೆಲಸ ಮಾಡಿದ್ದಿದ್ರೆ ಯಾಕಮ್ಮ ಅವಳು ಬುದ್ಧಿ ಕಲಿತಾ ಇರಲಿಲ್ಲ ಅಂತ ನಾನು ನುಗ್ಗಿತವ್ರು ಮನೆ ಜನ ಎಲ್ಲನೂ. ನಾನೇನೋ ಏನೋ ಆಗಿದ್ದಾಯ್ತು, ಬುದ್ಧಿ ಕಲಿತಾಳೆ ಅಂದ್ಬಿಟ್ಟು ನಾನು ಮನೆಗೆ ಸೇರಿಸ್ಕೊಂಡ್ರೆ ತಿರ್ಗಾ ನೀನು ಇದೇ ಕೆಲಸ ಮಾಡ್ದೆ. ಏನಾದರೂ ಮಾಡ್ಕಮ್ಮ, ನೀನುಂಟು ನಿನ್ನ ಗಂಡುಂಟು, ನನ್ನ ಹತ್ರ ಏನೂ ಕೇಳಬೇಡ ನೀನು. ಏನಾರ ಮಾತಾಡಂಗಿದ್ರೆ ನಿನ್ನ ಗಂಡ ಹತ್ರ ಮಾತಾಡ್ಕೊ.